ಬಂದಾರ ಒಳಗೆ ಯಾರು ಬಂದೇ ಇಲ್ಲ ಹಿಂದೆ ಯಾರು ಬಂದಿಲ್ಲ ಒಳಗೆ ಹೋಗ್ಯಾರ ಮಾತ್ರ ಇಲ್ಲಿ ಯಾರು ಬಂದಿಲ್ಲ ಒಳಗೆ ಅವ್ರು ತಗೋದಂತ ಅವ್ರು ಮುಟ್ಟಿದಂಥ ರಾಡ್ ಹೋಯ್ತು ಒಳಗೆ. ಹಾಂ ಸರ್. ಬೆಳಗ್ಗೆ ಸಾಯಂಕಾಲ ಇಲ್ಲವ್ರಿಗೆ ಇದ್ವಿ. ಕಮ್ಮದೋಡ್ ರಾಯಮಠ ತಾಲೂಕು ಕಮ್ಮದೋಡ್ರಿ ನೆಕ್ಕೆಕಡೆ ಚೌಡೇಶ್ವರಿ ದೇವಿ ದೇವಸ್ಥಾನ ಅರ್ಚಕರೇ ನಾವು ಮಾತಾಡೋದು. ಆಮೇಲೆ ನಿನ್ನೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇದ್ದರು ಪೂಜೆ ಮಾಡೋಕೆ. ಸಾಯಂಕಾಲ ಬೇಗ ಹಾಕ್ಯಂಡು ಹೋದ್ವಿ 7 ಗಂಟೆ ಸುಮಾರು. ಆಮೇಲೆ ತಿರುಗಿ ಬೆಳಗ್ಗೆ ಬಂದು 7 ಗಂಟೆಗೆ ಬಾಗಿಲು ತೆಗೆದ್ವಿ. ಅಷ್ಟೊತ್ತಿಗೆಲ್ಲ ಓಪನ್ ಆಗಿತ್ತು ಹಿಂದಿನ ಡೋರು ನೋಡಿದ್ವಿ. ನಮ್ಮ ಅಧ್ಯಕ್ಷರು ಕಮಿಟಿ ಅಧ್ಯಕ್ಷರು ಫೋನ್ ಹಚ್ಚಿದ್ವಿ. ಏನಾಗಿತ್ತು ರೀ ನೀವು ಓಪನ್ ಮಾಡ್ಕೊಂಡೋಗ್ಯಾದ ರೀ. ಬಂಗಾರ ತಾಳಿ ಕಣ್ಣು ದುಡ್ಡು ಒಂದು 5,000 ದುಡ್ಡು ಇದ್ದು ರೀ. ದುಡ್ಡು ಹೋಗಿದ್ದಾರೆ. ಯಾರಿಗೆ ತಿಳಿಸಿದ್ರಿ ಸರ ನೀವು ಸಡನ್ಲಿ? ಅಧ್ಯಕ್ಷರೇ ರೀ, ಕಮಿಟಿ ಅಧ್ಯಕ್ಷರು ತಿಳಿಸಿದ್ವಿ. ಕಮಿಟಿ ಅಧ್ಯಕ್ಷರು ನೀವು ಸರ್? ಹಾಂ ಸರ. ಈಗ ಮಾಹಿತಿ ಬಂದ ತಕ್ಷಣ ತಾವೇನು ಮಾಡಿದ್ರಿ? ಬೆಳಿಗ್ಗೆ ಮಾಹಿತಿ ಬಂದ ತಕ್ಷಣ ನಾವು ಪೊಲೀಸರಿಗೆಲ್ಲ ಫೋನ್ ಮಾಡಿದ್ವಿ ರೀ. ಪೊಲೀಸರು ತಗೊಳ್ಳಲ್ಲ ರೀ ಫೋನು. ತಿರ್ಗಾ 1-2 ತಾಸು ಬಿಟ್ಟು PSI ಸಾಹೇಬ್ರಿಗೆ ಫೋನ್ ಹಚ್ಚಿದ್ರಿ, ಪರಶುರಾಮ್ ಸಾಹೇಬ್ರಿಗೆ. ತಿರ್ಗಾ ಆತ್ರಪ್ಪ ನಾವು ಅವ್ರಿಗೆ ಸಿಬ್ಬಂದಿ ಅವ್ರು ಕಳಿಸ್ತೇವಂದ್ರಿ. ತಿರ್ಗಾ ನಾವು ಅಷ್ಟೊತ್ತಿಗೆ ಗುಡಿಗೆ ಬಂದ್ವಿ ರೀ. ಗುಡಿಗೆ ಬಂದ ತಕ್ಷಣ ಅದು ತಾಳಿ ಇತ್ತು ರೀ. ತಾಳಿ, ಮೂಕ್ರ, ಬೆಳ್ಳಿ ಸೋಮಾನ, ದುಡ್ಡು ಅವೆಲ್ಲ ಹೋಗಿರೋದಂತೂ ಕಾಣ್ತ್ರಿ. ನಮ್ಮ ಪೂಜಾರಪ್ಪರು ನೋಡಿದ್ರಿ ದುಡ್ಡು ಗಿಡ್ಡು ಎಲ್ಲ ಹೋಗಿದಾವ ಅಂತ ಹೇಳಿದ್ರಿ. ಮತ್ತು ನಾವು ಯಾರು ಒಳಗಡೆ ಹೋಗಲಿಲ್ಲರಿ. ಹೋಗಲಿಲ್ದಾಗ ಅಷ್ಟೊತ್ತಿಗೆ ಪೊಲೀಸರು ಬಂದು ಎಲ್ಲ ಎನ್ಕ್ವೈರಿ ಮಾಡಿ. ದೇವಸ್ಥಾನಕ್ಕೆ CCTV ಫುಟೇಜ್ ಇತ್ತಲ್ಲ ಸರ್? CCTV ಫುಟೇಜ್ ಇತ್ತು ರೀ. CCTV ಫುಟೇಜ್ ಇದ್ರೂ ಅದು ಇದು ಒಯ್ದಾರೆ, ರೆಕಾರ್ಡಿಂಗ್ ಫುಟೇಜ್ ರೀ. ಹೋದ ಸತ್ಯನೂ 6 ತಿಂಗಳಿಂದನೂ ಇದೇ ಥರ ಆಗಿತ್ತು ರೀ. ಈ ಸತ್ಯನೂ ಅದೇ ಥರ ಫುಟೇಜ್ ಒಯ್ದಾರೆ. ಮತ್ತು ಮುಂದೆ ಸರ್ ಈಗ ಎಲ್ಲ ನಾಯಿಗಳನ್ನೆಲ್ಲ ಕರೆಸಿ ತನಿಖೆ ನಡೆದಿದೆ. ಏನಾರ ಮಾಹಿತಿ ಸಿಕ್ತಂದ್ರೆ? ಏನು ಮಾಹಿತಿ ನಮಗೇನು ಇನ್ನೂರು ಹೇಳಿಲ್ಲ ರೀ. ಹೋದ ಸತ್ಯನೂ 6 ತಿಂಗಳಿಂದ ಆದಾಗೂ ಆ ಟೈಮ್ನಾಗೂ ನಮಗೇನು ಮಾಹಿತಿ ತಿಳಿಸ್ಲಿಲ್ಲ ರೀ ಅವರು. ಈ ಸತ್ಯನೂ ಏನು ಮಾಡ್ತಾರೋ ನೋಡ್ಬೇಕು ಮುಂದೆ ಸರ್. ಮತ್ತು ಪದೇ ಹಿಂಗೆ ದೇವಸ್ಥಾನದ ಕಳ್ಳತನ ಆಗೋದ್ರಿಂದ ಕಂಪ್ಲೇಂಟ್ ವಗೇರೆ ಈಗ ಏನಾರು ದಾಖಲು ಮಾಡ್ತೀರಾ? ದಾಖಲು ಮಾಡ್ಬೇಕು. ನಾವು
ಪದೇ ಪದೇ ಈ ಥರ ಆಗುತ್ತೆ ಮತ್ತು ಒಂದು ಏನಾರು ಒಂದು ಹಾಕೋ ಮಾಡಿ ಏನಾರು ಒಂದು ಸಿಬ್ಬಂದಿನ ಏನಾರು ನಿಯೋಜನೆ ಮಾಡೋಕ್ಕೆ ಮನವಿ ಕೊಡ್ತವ್ರಿ ಸರ್ ಮನವಿ ಮಾಡ್ತಾರೆ ಏನು ಈಗ ಆಲ್ರೆಡಿ ಈಗ ಅವರು ನಾವೆಲ್ಲ ಬರ್ಸಿದವರು ಪೊಲೀಸರಿಗೆಲ್ಲ ತಾಳಿ ಅವೆಲ್ಲ ಒಡವೆ ಎಲ್ಲ ಹೋಗಿರೋದನ್ನು ಅದನ್ನೆಲ್ಲ ರಿಪೇರ್ ಮಾಡಿಕೊಂಡ್ರೆ ಅಂತೂ ಅನುಕೂಲ ಆಗುತ್ತೆ ನಮಗೆ.